ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತೊಮ್ಮೆ ಮಗದೊಮ್ಮೆ ಈ ಪಾಸಿಂಗ್ ಪ್ಯಾಕೇಜ್ಗೆ ಸ್ವಾಗತ ಕೋರ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ಅತಿ ಸುಲಭದಲ್ಲಿ 40 ಅಂಕಗಳನ್ನ ದ್ವಿತೀಯ ಭಾಷೆ ಇಂಗ್ಲಿಷ್ ನಲ್ಲಿ ಗಳಿಸೋದು ಹೇಗೆ ಅಂತ. ಸೊ ಇದನ್ನೇ ನಾವೇನ್ ಕರಿತಾ ಇದೀವಿ ಅಂದ್ರೆ ಸಕ್ಸಸ್ ಲ್ಯಾಡರ್ ಅಂತ ಹೇಳಿ ಕರಿತಾ ಇದೀವಿ. ನಾನಿಲ್ಲಿ ನಿಮಗೆ 10 ಟಾಸ್ಕ್ ಗಳನ್ನ ಕೊಡ್ತಾ ಇದ್ದೀನಿ. ಪ್ರತಿಯೊಂದು ಟಾಸ್ಕ್ ಕೂಡ ನಿಮಗೆ 4 ರಿಂದ 3 ಅಂಕಗಳನ್ನ ಕ್ಯಾರಿ ಮಾಡ್ತದೆ. ಸೊ ಯಾವ ಟಾಸ್ಕ್ ಗಳಿದಾವೆ ಅನ್ನೋದನ್ನ ನೋಡ್ತಾ ಇರ್ಬೇಕಾದ್ರೆ ಮೊದಲನೆಯ ಟಾಸ್ಕ್ ಅನ್ನ ನೋಡಿದಾಗ ಮೆಮೊರೈಸೇಷನ್ ಪೋಮ್ಸ್. ಸೊ ಇಲ್ಲಿ 2 ಪೋಮ್ ಗಳನ್ನ ನೀವು ಮೆಮೊರೈಸ್ ಮಾಡಬೇಕಾಗತ್ತೆ. ಮೆಮೊರೈಸ್ ಅಂದ್ರೆ ಅದನ್ನ ಬಾಹ್ಯಾಟ್ ಮಾಡಬೇಕಾಗತ್ತೆ. ಯಾವ್ದಾದ್ರು 2ರಲ್ಲಿ ಒಂದನ್ನ ಅವ್ರು ಏನ್ ಮಾಡ್ತಾರ ಅಂತಂದ್ರೆ ಕಂಪ್ಲೀಟ್ ಆಗಿ ನೀವು ಮಾಡ್ಕೊಂಡಾಗ 4 ಸಾಲಿನ ಪದ್ಯವನ್ನ ಬರಿಬೇಕಾಗಿರುತ್ತೆ. ಅದು ನೀವು ಕ್ವಾಲಿಟಿ ಆಫ್ ಮರ್ಸಿ ಅನ್ನಾದ್ರೂ ಮಾಡ್ಕೊಳ್ಬಹುದು, ಇಲ್ಲ ದ ಬ್ಲೈಂಡ್ ಬಾಯ್ ಅಂತಾದ್ರೂ ಮಾಡ್ಕೊಳ್ಬಹುದು. ಅತಿ ಹೆಚ್ಚಿನ ವಿದ್ಯಾರ್ಥಿಗಳು ಮಾಡ್ತಾ ಇರುವಂತಹ ಪದ್ಯ ಯಾವ್ದಪ್ಪ ಅಂತಂದ್ರೆ ಅದು ದ ಬ್ಲೈಂಡ್ ಬಾಯ್ ಆಗಿರುತ್ತೆ. ಈ ಒಂದು ಪದ್ಯದಲ್ಲಿ ಅತ್ಯಂತ ಸರಳವಾಗಿರುವಂತಹ ಸ್ಪೆಲ್ಲಿಂಗ್ ಗಳು ಇರ್ತವೆ. ಅದರ ಜೊತೆಗೆ ಸರಳವಾಗಿ ನಾವು ಅದನ್ನ ಮೆಮೊರೈಸ್ ಮಾಡ್ತಾ ಇರೋದ್ರಿಂದ ನಾವು ಇಲ್ಲಿ 4 ಅಂಕಗಳನ್ನ ಸಂಪೂರ್ಣವಾಗಿ ಗಳಿಸಬಹುದು. ಆದ್ರೆ ಒಂದೇ ನೆನ್ಪಿಟ್ಕೊಳ್ಬೇಕು, ಇಲ್ಲಿ ಯಾವುದೇ ಕಾರಣಕ್ಕೂ ಮೊದಲ 3 ಪ್ಯಾರಾಗ್ರಾಫ್ ಆಗಿರಲಿ ಅಥವಾ ಕೊನೆ 2 ಪ್ಯಾರಾಗ್ರಾಫ್ ಆಗಿರಲಿ ಈ ತರ ಮಾಡದೆ ಸಂಪೂರ್ಣವಾಗಿರುವ ಪದ್ಯವನ್ನ ಮಾಡ್ಕೊಂಡಿದ್ದಲ್ಲಿ ನಮಗೆ 4 ಅಂಕಗಳು ಮೊದಲನೇ ಟಾಸ್ಕ್ ನಲ್ಲಿ ಸಿಗ್ತಾ ಇದ್ದಾವೆ. ಅದೇ ನಾವು 2ನೇ ಟಾಸ್ಕಿಗೆ ಹೋದ್ರೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ 4 ಸಮರಿಗಳನ್ನ ನೋಡ್ತಾ ಇದ್ದೀವಿ. ಆ 4 ಸಮರಿಗಳಿಂದ ನಿಮಗೆ ಕನಿಷ್ಠ 7 ಅಂಕಗಳು, ಗರಿಷ್ಠ 9 ಅಂಕಗಳವರೆಗೂ ಕೂಡ ನೀವು ಇಲ್ಲಿ ಅಂಕಗಳನ್ನ ಗಳಿಸಬಹುದು. ಹಾಗಾದ್ರೆ ಆ ಸಮರಿಗಳು ಯಾವುವು ಅಂತಂದಾಗ ಮೊದಲನೇದಾಗಿ ಪ್ರತಿ ಬಾರಿಯೂ ಕೇಳ್ತಾ ಇರುವಂತಹ ಗ್ರ್ಯಾಂಡ್ ಮಾ ಕ್ಲೆಮ್ಸ್ ಎ ಟ್ರೀ ಅನ್ನುವಂತ ಒಂದು ಸಮರಿಯನ್ನ ನಾವಿಲ್ಲಿ ಬಹಳ ಸರಳ ರೂಪದಲ್ಲಿ ಏನ್ ಮಾಡಿದೀವಿ ಅಂತಂದ್ರೆ ಕೊಟ್ಟಿರೋದು. ಈ ಒಂದು ಸಮರಿ ನಿಮಗೆ 4 ಅಂಕ ಇಲ್ಲವೇ 3 ಅಂಕಕ್ಕೆ ಏನಾಗುತ್ತಪ್ಪ ಅಂತಂದ್ರೆ ಈ ವರ್ಷದ ಎಕ್ಸಾಮ್ 1, 2 ಮತ್ತು 3 ಅಲ್ಲಿ ಬರ್ತಾ ಇದೆ. ಸೊ ಎಕ್ಸಾಮ್ 1ರಲ್ಲಿ ಬಂದಾಗ ನಾವು ಮಾಡ್ಬೇಕಾಗಿರೋದು ಏನು ಅಂತಂದ್ರೆ ಯಾವಾಗ ನಾವು ಇವುಗಳನ್ನ ಅಧ್ಯಯನ ಮಾಡ್ತಾ ಇದ್ದೀವಿ ಪಾಯಿಂಟ್ ರೂಪದಲ್ಲಿ ಇವುಗಳನ್ನ ನಾವು ನೆನ್ಪಿಟ್ಕೊಳ್ಬೇಕು. ಬರಿತಾ ಇರಬೇಕಾದ್ರೆ ಇವುಗಳನ್ನ ಪ್ಯಾರಾಗ್ರಾಫ್ ರೂಪದಲ್ಲಿ ನಾವು ಬರೆದದ್ದೇ ಆದ್ರೆ ನಮಗೆ 4 ಅಂಕಗಳು ಸರಳವಾಗಿ ಸಿಗ್ತಾ ಇದಾವೆ. ಈ ತರಹದ 4 ಸಮರಿಗಳನ್ನ ಕೊಟ್ಟಿದ್ದೀವಿ ನಮ್ಮ ಪ್ಯಾಕೇಜ್ ನಲ್ಲಿ. ಮೊದಲನೆಯ ಸಮರಿ ಗ್ರ್ಯಾಂಡ್ ಮಾ ಕ್ಲೆಮ್ಸ್ ಎ ಟ್ರೀ ಅಂತೇಳಿ ಇಲ್ಲಿ ನೋಡ್ತಾ ಇದ್ದೀರಿ ನೀವು. ಅವುಗಳನ್ನ ಅತ್ಯಂತ ಸರಳವಾಗಿರುವಂತಹ ಪಾಯಿಂಟ್ ಗಳ ರೂಪದಲ್ಲಿ ನಾನು ಇಲ್ಲಿ ಕೊಟ್ಟಿದ್ದೀನಿ. ಇವುಗಳನ್ನ ನೀವು ಪ್ರತಿದಿನ ಪ್ರಯತ್ನ ಮಾಡುವುದರಿಂದ ನಿಮಗೆ ಒಟ್ಟಾರೆಯಾಗಿ 7 ರಿಂದ 9 ಅಂಕಗಳು ಸಿಗಲಿದ್ದಾವೆ. ಮೊದಲನೇದು ಗ್ರ್ಯಾಂಡ್ ಮಾ ಕ್ಲೆಮ್ಸ್ ಎ ಟ್ರೀ, ಎರಡನೇದು ಜಾರ್ಜ್ ಪಾಮ್ 2 ಅಂತ ಹೇಳಿ. ಇದು ಸಾಮಾನ್ಯವಾಗಿ ಕಳೆದ 2 ವರ್ಷಗಳಿಂದ 2 ಅಂಕದ ಪ್ರಶ್ನೆ ಬರ್ತಾ ಇದೆ. ಈ ವರ್ಷ 2 ಅಥವಾ 3 ಅಂಕದ ಪ್ರಶ್ನೆಗೆ ನಾವು ಜಾರ್ಜ್ ಪಾಮ್ 2 ಅನ್ನ ಕೇಳ್ತಾ ಇದ್ದೀವಿ. ಸೊ ಇಲ್ಲಿ ಜಾರ್ಜ್ ಪಾಮ್ 2 ದೊಳಗೆ ಸಾಮಾನ್ಯವಾಗಿ ನಾವೇನ್ ನೋಡ್ತೀವಿ ಅಂತಂದ್ರೆ ಆತನ ಡಿಸ್ಕ್ರಿಪ್ಷನ್ ಅನ್ನ ನೋಡ್ತೀವಿ ಅಥವಾ ಆತನಲ್ಲಿರುವಂತಹ ಒಂದು ಸ್ಪೆಷಲ್ ಕ್ವಾಲಿಟಿಯನ್ನ ಕೇಳಲಾಗ್ತದೆ. ಸೊ ಇಲ್ಲಿ ಅವುಗಳನ್ನ ನಾವೆಲ್ಲ ಏನ್ ಮಾಡಿದೀವಿ ಅಂತಂದ್ರೆ ಕೊಟ್ಟಿರೋದು. ಅವುಗಳನ್ನ ನೀವು ಸರಳವಾಗಿರುವಂತಹ ಸೆಂಟೆನ್ಸ್ ಗಳ ಮುಖಾಂತರ ಬರೆಯಬಹುದಾಗಿರುವಂತಹ ಒಂದು ವಾಕ್ಯಗಳನ್ನ ನಾವಿಲ್ಲಿ ಲಿಸ್ಟ್ ಔಟ್ ಮಾಡಿದ್ದೀವಿ. 3ನೇ ಒಂದು ಸಮರಿ ಯಾವುದು ಅಂತಂದ್ರೆ ದ ಸಾಂಗ್ ಆಫ್ ಇಂಡಿಯಾ. ಸಾಮಾನ್ಯವಾಗಿ ಸಾಂಗ್ ಆಫ್ ಇಂಡಿಯಾ ಅನ್ನ ಆರ್ ಕ್ವಶನ್ ನಲ್ಲಿ ಅಂದ್ರೆ 4 ಅಂಕದ ಪ್ರಶ್ನೆಯಲ್ಲಿ ಕೇಳಬಹುದು ಅಥವಾ 3 ಅಂಕದ ಪ್ರಶ್ನೆಗೆ ಕೇಳ್ತಾ ಇರೋದ್ರಿಂದ ದ ಸಾಂಗ್ ಆಫ್ ಇಂಡಿಯಾದಲ್ಲಿ ಇರುವಂತಹ ಎಲ್ಲಾ ಅಂಶಗಳನ್ನ ನಾವಿಲ್ಲಿ ಏನ್ ಮಾಡಿದೀವಿ ಅಂತಂದ್ರೆ ಒಂದ್ ಕಡೆ ಕೊಟ್ಟಿದ್ದೀವಿ. ಸೊ ಯಾವ ರೀತಿ ಪ್ರಯತ್ನಿಸಬೇಕು ಅಂತಂದ್ರೆ ಒಂದು ಸಮರಿಯನ್ನ ನೀವು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಅಲ್ಲಿ ಕೊಟ್ಟಿರುವಂತಹ 10 ಅಂಶಗಳನ್ನ ಸರಿಯಾಗಿ ನೆನ್ಪಿಟ್ಕೊಳ್ಬೇಕು. ಅತಿ ಹೆಚ್ಚಿನ ಒಂದು ಫೋಕಸ್ ಅನ್ನ ಸ್ಪೆಲ್ಲಿಂಗಿನ ಮೇಲ್ಗಡೆಗೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಕೊಡಬೇಕು. ಸೊ ಈ ರೀತಿ 4 ಒಂದು ಸ್ಪೆಲ್ಲಿಂಗ್ಸ್ ಗಳನ್ನ ಅದ್ರ ಜೊತೆಗೆ ಅಲ್ಲಿರುವಂತಹ ಸಮರಿಗಳನ್ನ ನಾವು ಮಾಡ್ತಾ ಹೋದಾಗ ನಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ಟೋಟಲ್ ಆಗಿ 9 ಅಂಕಗಳು ಸಿಗ್ತಾ ಇದ್ದಾವೆ. ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಒಂದು ಪ್ರಶ್ನೆಗಳು ಫಿಕ್ಸ್ ಆಗಿ ಬರ್ತಾ ಇರೋದ್ರಿಂದ ನಾವು ಇವುಗಳನ್ನೇ ತಪ್ಪದೆ ಮಾಡಬೇಕಾಗಿರೋದು. 4ನೇ ಸಮರಿ ಐ ಆಮ್ ದ ಲ್ಯಾಂಡ್ ಅಂತೇಳಿ ಅತ್ಯಂತ ಸರಳವಾಗಿರುವಂತಹ ಒಂದು ಸಮರಿಯನ್ನ ನಾವಿಲ್ಲಿ ಕೊಟ್ಟಿರೋದು. ಟಾಸ್ಕ್ ನಂಬರ್ 3 ಬಂದ್ಬಿಟ್ಟು ನಾವೇನ್ ನೋಡ್ತಾ ಇದೀವಿ ಅಂತಂದ್ರೆ ಸಮರಿಗಳನ್ನ ಮಾಡಿದ ನಂತರ ಸಪ್ಲಿಮೆಂಟರಿ ರೀಡಿಂಗ್ ನಿಂದ ಬರುವಂತಹ 2 ಪ್ರಶ್ನೆಗಳು. ಯಾವುದೇ ಪ್ರಶ್ನೆ ಬರಲಿ ನಮ್ಮ ಹತ್ತಿರ ಕಾಮನ್ ಆನ್ಸರ್ಸ್ ರೆಡಿ ಇರೋದ್ರಿಂದ ಅದು ಏನಾಗತ್ತಪ್ಪ ಅಂತಂದ್ರೆ ಪ್ರಶ್ನೆಗೆ ಸರಿಯಾದ ಉತ್ತರವಾಗಿರೋದ್ರಿಂದ ನಿಮಗೆ ಸುಲಭವಾಗಿ 4 ಅಂಕಗಳು ದೊರೀತಾವೆ. ಇದು ಟಾಸ್ಕ್ ನಂಬರ್ 3 ಇದೆ. ನೀವು ಪ್ರಶ್ನೆಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಅಲ್ಲಿ ಬರುವಂತ ಯಾವುದೇ ಪ್ರಶ್ನೆ ಆಗಿರಬಹುದು ಅದಕ್ಕೆ ಇಲ್ಲಿ ಸರಿ ಉತ್ತರ ನಿಮ್ಗೆ ಸಿಗ್ತಾ ಇದೆ. ನೀವು 2 ಪ್ರಶ್ನೆಗಳ ಆನ್ಸರ್ ಅನ್ನ ನೀವು ಒಂದ್ ವೇಳೆ ಮಾಡ್ಕೊಂಡಿದ್ದೆ ಆದ್ರೆ ಎಕ್ಸಾಮ್ ನಲ್ಲಿ ನಿಮಗೆ ಸುಲಭವಾಗಿ 4 ಅಂಕಗಳು ಸಿಗ್ತವೆ. ಇದು ಟಾಸ್ಕ್ ನಂಬರ್ 3 ಅಲ್ಲಿ ಇದೆ. ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಅತ್ಯಂತ ಸರಳವಾಗಿರುವಂತಹ ಟಾಸ್ಕ್ ನಂಬರ್ 4 ಯಾವುದು ಅಂತಂದ್ರೆ ಲೆಟರ್ ರೈಟಿಂಗ್ ನಲ್ಲಿ.
ಸೊ ಇಲ್ಲಿ ಎರಡು ತರಹದ ಲೆಟರ್ ಅನ್ನ ಕೇಳ್ತಾ ಇದ್ದಾರೆ. ಒಂದು ಅಫಿಷಿಯಲ್ ಇರುತ್ತೆ, ಅದ್ರ ಜೊತೆಗೆ ಇನ್ನೊಂದು ನಮ್ಗೆ ಬೇಕಾಗಿರುವಂತಹ ಪರ್ಸನಲ್ ಲೆಟರ್ ಇರುತ್ತೆ. ನಾನಿಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಅಫಿಷಿಯಲ್ ಲೆಟರ್ ಸಾಮಾನ್ಯವಾಗಿ ಏನು 28 ಅಥವಾ 30 ಅಂಕಗಳನ್ನ ಗಳಿಸುವಂತ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಅಂದ್ಕೊಂಡು ಇಲ್ಲಿ ನಾನು ಕೊಡ್ತಾ ಇರುವಂತದ್ದು ಯಾವ್ದಪ್ಪ ಅಂದ್ರೆ ಪರ್ಸನಲ್ ಲೆಟರ್. ಇಲ್ಲಿ 5 ಅಂಕಗಳು, 3 ಅಂಕಗಳು ಫಾರ್ಮ್ಯಾಟ್ ಇರುತ್ತೆ, ಇನ್ನು 2 ಅಂಕಗಳು ಬಾಡಿ ಆಫ್ ದ ಲೆಟರ್ ಅಲ್ಲಿ ಇರುತ್ತೆ. ಇಲ್ಲಿ ನಾವು ಕೊಟ್ಟಿರುವಂತ ಫಾರ್ಮ್ಯಾಟ್ ಅನ್ನು ನೀವು ಸರಿಯಾಗಿ ಪ್ರಯತ್ನ ಮಾಡಿದ್ದೆ ಆದ್ರೆ ನಿಮಗೆ 4 ಅಂಕಗಳು ಬರುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಕೊಟ್ಟಿರುವಂತ ಪ್ರಶ್ನೆಯನ್ನ ಗಮನಿಸಬೇಕು. ಅದರಲ್ಲಿ ಒಂದು ಹೆಸರು ಕೊಟ್ಟಿರುತ್ತೆ, ಆ ಹೆಸರನ್ನು ತೆಗೆದುಕೊಂಡು ಫ್ರಮ್ ಅಡ್ರೆಸ್ ನಲ್ಲಿ ನಾವು ಬರಿತಾ ಇದ್ದೀವಿ. ಇನ್ನ ನೆಕ್ಸ್ಟ್ ಡೇಟ್ ಅನ್ನ ಬರಿತಾ ಇದೀವಿ. ಇಲ್ಲಿ ಡಿಯರ್ ಅಂತ ಬರಿತೀವಿ, ಫ್ರೆಂಡ್ ಗೆ ಕೊಟ್ರೆ ಡಿಯರ್ ಫ್ರೆಂಡ್ ಅಂತ ಬರೀಬೇಕು, ಫಾದರ್ ಅಂತ ಕೊಟ್ರೆ ಡಿಯರ್ ಫಾದರ್, ಲೈಕ್ ದಟ್. ನೀವು ಮದರ್, ಸಿಸ್ಟರ್ ಯಾವ್ದನ್ನಾದ್ರೂ ಕೊಡ್ತಿದಾರೋ ಅದನ್ನ ಸರಿಯಾಗಿ ಗಮನಿಸಿ ಇಲ್ಲಿ ಬರಿತಾ ಇದ್ದೀವಿ. ಇನ್ನು ಮೊದಲನೇ ವಾಕ್ಯವನ್ನ ನೀವು ಬಹ್ಯಾಟ್ ಮಾಡ್ಕೊಳ್ಬೇಕು. ಈ ವಾಕ್ಯವನ್ನು ಬರೆದ್ರೆ ನಿಮ್ಗೆ ಅರ್ಧ ಅಂಕ ಇರುತ್ತೆ. ಆಮೇಲೆ ಕೊನೆಯ ವಾಕ್ಯವನ್ನು ಕೂಡ ನಾವು ಫಿಕ್ಸ್ ಆಗಿ ಕೊಡ್ತಾ ಇದೀವಿ. ಇವು ಎರಡೂ ವಾಕ್ಯಗಳನ್ನ ನೀವು ಬಹ್ಯಾಟ್ ಮಾಡಿಕೊಂಡು ಮೊದಲಿಗೆ ಮತ್ತು ಕೊನೆಗೆ ಬರೆದ್ಬಿಟ್ಟು ಮಧ್ಯದಲ್ಲಿ ನಿಮ್ಮದೇ ಆಗಿರುವಂತಹ ಸೆಂಟೆನ್ಸ್ ಗಳನ್ನ ಬರೆದಿದ್ದೇ ಆದ್ರೆ ನಿಮ್ಗೆ 2ರಲ್ಲಿ 1 ಅಂಕ ಸರಿಯಾಗಿ ಸಿಗುತ್ತೆ. ಇನ್ನ ಯುವರ್ಸ್ ಲವಿಂಗ್ ಅಂತಂದಾಗ ನಾವ್ ಇಲ್ಲೇನ್ ಬರಿತೀವಿ ಅಂತಂದ್ರೆ ಡಾಟರ್, ಸನ್, ಈ ತರದ ಒಂದು ಫ್ರೇಸ್ ಗಳನ್ನ ಬರಿತೀವಿ. ಕೊನೆಗೆ ಇಲ್ಲೊಂದು ಹೆಸರನ್ನ, ಮೊದಲಿಗೆ ಯಾವ ಹೆಸರನ್ನ ಯೂಸ್ ಮಾಡಿರ್ತೀವಿ ಆ ಹೆಸರನ್ನ ಇಲ್ಲಿ ಕ್ಲೋಸ್ ಮಾಡ್ತೀವಿ. ಕೊನೆಗೆ ಟು ಅಡ್ರೆಸ್ ಅನ್ನ, ಎನಿ ಇಮ್ಯಾಜಿನರಿ ಅಡ್ರೆಸ್, ಯಾವ್ದಾದ್ರು ಒಂದು ಊಹಾತ್ಮಕವಾಗಿರುವಂತಹ ಅಡ್ರೆಸ್ ಅನ್ನ ನಾವಿಲ್ಲಿ ಬರಿತಾ ಇದೀವಿ. ಇಲ್ಲಿ ನಾವು ನಿಮ್ಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಅಂತ ಹೇಳಿ ಅವುಗಳನ್ನ ಲೈನ್ಸ್ ಅನ್ನ ಖಾಲಿ ಬಿಟ್ಟಿದೀವಿ. ನೀವು ಇದರಲ್ಲಿ ಏನ್ ಮಾಡಬಹುದು ಅಂತಂದ್ರೆ ಬೇರೆ ಬೇರೆ ಪ್ರಶ್ನೆಗಳನ್ನ ತೆಗೆದುಕೊಂಡು ಪ್ರಾಕ್ಟೀಸ್ ಮಾಡಬಹುದು. ಈ ಕಡೆಗೆ ನಾವು ಕೊಡ್ತಾ ಇರೋದು ಏನಪ್ಪಾ ಅಂತಂದ್ರೆ ಒಂದು ಲೆಟರ್ ರೈಟಿಂಗ್ ಯಾವ ತರ ಇರುತ್ತೆ ಅನ್ನೋದನ್ನು ಕೂಡ ನಿಮ್ಗೆ ಇಲ್ಲಿ ತೋರಿಸಿದೀವಿ. ಉದಾಹರಣೆಗೆ ಫ್ರಮ್ ಹೆಂಗ್ ಬರಿಬೇಕು, ಡೇಟ್ ಹೆಂಗ್ ಬರಿಬೇಕು, ಆಮೇಲೆ ಡಿಯರ್ ಸೆಲ್ಯುಟೇಷನ್ ಅನ್ನ ಯಾವ ರೀತಿ ಬರಿಬೇಕು, ಅದ್ರ ಜೊತೆಗೆ ಒಂದು ಬಾಡಿ ಆಫ್ ದ ಲೆಟರ್ ಅನ್ನ ಯಾವ ತರ ಬರಿಬೇಕು, ಕ್ಲೋಸಿಂಗ್ ನೋಟ್ ಅನ್ನ ಯಾವ ತರ ಬರಿಬೇಕು, ಆಮೇಲೆ ಕೊನೆಗೆ ಟು ಅಡ್ರೆಸ್ ಅನ್ನ ಯಾವ ತರ ಬರಿಬೇಕು. ಇಲ್ಲಿ 3 ಅಂಕಗಳು ನಿಮಗೆ ಫ್ರಮ್, ಡೇಟ್, ಡಿಯರ್ ಮತ್ತೆ ಯುವರ್ಸ್ ಲವಿಂಗ್ ಮತ್ತು ಟು ಇವುಗಳನ್ನ ಬರೆದದ್ದೇ ಆದ್ರೆ 3 ಅಂಕಗಳು ಸುಲಭವಾಗಿ ಸಿಗ್ತಾ ಇದ್ದಾವೆ. ಅಲ್ಲಿ ನೋಟ್ ಅನ್ನು ಕೂಡ ಹಾಕಿದೆವು, ಪ್ರಾಕ್ಟೀಸ್ ಕ್ವಶನ್ಸ್ ಫ್ರಮ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಸಾಮಾನ್ಯವಾಗಿ ಸ್ವಲ್ಪ ಬದಲಾವಣೆಯೊಂದಿಗೆ ಅದೇ ಪ್ರಶ್ನೆಗಳನ್ನ ತರ್ತಾ ಇರೋದ್ರಿಂದ ನೀವು ಅವುಗಳ ಕಡೆಗೆ ಗಮನ ಹರಿಸಬೇಕು. ಟಾಸ್ಕ್ ನಂಬರ್ 5 ಬಂದ್ಬಿಟ್ಟು ಪ್ರತಿ ವರ್ಷ ಕೇಳ್ತಾ ಇರುವಂತಹ ಪ್ರಶ್ನೆ ಪ್ರೊಫೈಲ್ ರೈಟಿಂಗ್. ಬಹಳ ಸುಲಭವಾಗಿರುವಂತಹ ಪ್ರಶ್ನೆ. ಕೇವಲ 4 ಶಬ್ದಗಳನ್ನ ನೆನ್ಪಿಟ್ಕೊಳ್ಳೋದ್ರ ಮುಖಾಂತರ ನಾವು 3 ಅಂಕಗಳನ್ನ ಗಳಿಸಬಹುದು. ಅವ್ರು ಎಲ್ಲವನ್ನೂ ಅಲ್ಲೇ ಕೊಟ್ಟಿರ್ತಾರೆ. ನಾವು ಬಳಸಬೇಕಾಗಿರೋದು ಏನು ಅಂತಂದಾಗ ಈ ಫಾರ್ಮ್ಯಾಟ್ ಅನ್ನ ನಾವು ಸರಿಯಾಗಿ ನೆನ್ಪಿಟ್ಕೊಂಡಿರ್ಬೇಕು. ಮೊದಲನೇ ವಾಕ್ಯ ಏನಿರುತ್ತಪ್ಪ ಅಂದ್ರೆ ದಿಸ್ ಈಸ್ ಅ ಪ್ರೊಫೈಲ್ ಆಫ್ ಅಂತ ಹೇಳಿ ಒಂದು ಹೆಸರು ಕೊಟ್ಟಿರ್ತಾರೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಅಲ್ಲಿ ಸುಮಲತಾ ಅಂತ ಕೊಟ್ಟಿದ್ರು ಅಂದ್ರೆ ದಿಸ್ ಈಸ್ ಅ ಪ್ರೊಫೈಲ್ ಆಫ್ ಸುಮಲತಾ ಅಂತ ಹೇಳಿ ಬರೀತೀವಿ. ಸೊ ಉಳಿದದನ್ನ ಹೀಸ್ ಮತ್ತು ಹರ್ ಅನ್ನ ಬಳಸುವುದರ ಕಡೆಗೆ ನಮ್ಮ ಗಮನ ಇರಬೇಕು. ಒಂದು ವೇಳೆ ಅಲ್ಲಿ ಕೊಟ್ಟಿರುವಂತಹ ಹೆಸರು ಪುರುಷದ್ದಾಗಿದ್ದರೆ ನಾವು ಆಗ ಏನ್ ಬಳಕೆ ಮಾಡಬೇಕು ಅಂದ್ರೆ ಹೀಸ್ ಬಳಕೆ ಮಾಡಬೇಕು. ಒಂದ್ ವೇಳೆ ಸ್ತ್ರೀ ಆಗುವಂತಹ ಒಂದು ಶಬ್ದಗಳಿದ್ರೆ ಅಲ್ಲಿ ನಾವೇನ್ ಬಳಕೆ ಮಾಡ್ಬೇಕಂದ್ರೆ ಹರ್ ಅನ್ನೋದನ್ನ ಬಳಕೆ ಮಾಡಬೇಕು. ಉಳಿದದ್ದು ಎಲ್ಲವೂ ಕೂಡ ನಿಮ್ಗೆ ಏನಾಗಿರುತ್ತಪ್ಪ ಅಂದ್ರೆ ಫಿಕ್ಸ್ ಫಾರ್ಮ್ಯಾಟ್ ನಲ್ಲಿ ಇರುತ್ತೆ. ನಾನು ಕನ್ನಡದಲ್ಲೂ ಕೂಡ ಕೊಟ್ಟಿದ್ದೀನಿ ಯಾವ ರೀತಿಯಾಗಿರುವಂತಹ ಶಬ್ದಗಳನ್ನ ನಾನು ಬಳಕೆ ಮಾಡಬಹುದು ಅನ್ನೋದನ್ನ ವಿವರವಾಗಿ ಕನ್ನಡದಲ್ಲಿ ಕೊಟ್ಟಿರೋದನ್ನ ನೀವು ಸರಿಯಾಗಿ ಅಭ್ಯಾಸ ಮಾಡಿ ಇಲ್ಲಿ 3 ಪ್ರಶ್ನೆಗಳನ್ನ ಗಳಿಸಬೇಕು. ಗಮನಿಸಿ ಮಕ್ಕಳೇ, ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿಯೇ ಉತ್ತರ ಇರೋದ್ರಿಂದ ನಾವು ಸ್ವಲ್ಪ ಪ್ರಯತ್ನ ಮಾಡಿದ್ರೂ ಕೂಡ ಇಲ್ಲಿ 3 ಅಂಕಗಳನ್ನ ಗಳಿಸಬಹುದು. ಇಲ್ಲಿ ಒಂದು ಉದಾಹರಣೆಯನ್ನು ಕೂಡ ನಾವು ಮೆನ್ಷನ್ ಮಾಡಿದೀವಿ. ಇಲ್ಲಿ ಒಂದು ಪ್ರಶ್ನೆ ಯಾವ ತರ ಸ್ವರೂಪ ಇರುತ್ತೆ, ಆಮೇಲೆ ಉತ್ತರ ನಾವು ಯಾವ ತರ ಬರಿಬೇಕು ಅನ್ನೋದನ್ನು ಕೂಡ ಕೊಡ್ತಾ ಇದೀವಿ. ಸೊ ಈ ರೀತಿಯಾಗಿ ಟಾಸ್ಕ್ ಅನ್ನ ನಾವು ಮುಗಿಸಿದ ನಂತರ ಮುಂದ್ಗಡೆ ನಮ್ಗೆ ಇರುವಂತಹ ಟಾಸ್ಕ್ ನಂಬರ್ 6 ಯಾವುದು ಅಂತಂದ್ರೆ ಒನ್ಸ್ ಅಗೇನ್ ಕ್ವಶನ್ ಪೇಪರ್ ನಲ್ಲಿಯೇ ನಾವು 4 ಅಂಕಗಳನ್ನು ಗಳಿಸಬಹುದು. ಅದು ಯಾವುದು ಅಂತಂದ್ರೆ ಅನ್ಸಿನ್ ಪ್ಯಾಸೇಜಸ್ ಅಂತ ಇರುತ್ತೆ. ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, 2 ಪ್ರಶ್ನೆಗಳಿರ್ತವೆ. ಆ 2 ಪ್ರಶ್ನೆಗಳನ್ನ ನಾವು ಏನ್ ಮಾಡ್ಬೇಕಾಗಿರುತ್ತೆ ಅಂದ್ರೆ ಉತ್ತರಿಸಬೇಕಾಗಿರುತ್ತೆ. ಇಲ್ಲಿ ಏನ್ ಮಾಡ್ಬೇಕು ಪ್ರಾಕ್ಟೀಸ್ಗೆ ಅಂತಂದ್ರೆ ಕೊಟ್ಟಿರುವ ಪ್ಯಾಸೇಜ್ ಅನ್ನ ಜಾಗರೂಕತೆಯಿಂದ ಓದ್ಲಿಕ್ಕೆ ನಾವು ಪ್ರಯತ್ನಿಸಬೇಕು. ಎರಡನೇದು ಪ್ರಶ್ನೆಗಳನ್ನ ಓದ್ಬೇಕು, ಸಂಭಾವ್ಯ ಉತ್ತರಗಳನ್ನ ನಮ್ಮ ಪ್ಯಾಸೇಜ್ ನಲ್ಲಿ ಗುರುತಿಸಿಕೊಳ್ಬೇಕು. ತದನಂತರ ಈ ಪ್ರಶ್ನೆಗಳ ಸ್ವರೂಪವನ್ನ ನೋಡಿದಾಗ ಒಂದ್ ವೇಳೆ ವಾಟ್ ನಿಂದ ಏನಾದ್ರೂ ಪ್ರಶ್ನೆ ಪ್ರಾರಂಭವಾಗಿದ್ರೆ ಮಾಹಿತಿಯನ್ನು ಹುಡುಕ್ಬೇಕು. ಹೂ ನಿಂದ ಪ್ರಶ್ನೆ ಪ್ರಾರಂಭವಾಗಿದ್ರೆ ವ್ಯಕ್ತಿಯ ಹೆಸರನ್ನು ಹುಡುಕ್ಬೇಕು ಅಥವಾ ವ್ಯಕ್ತಿಯನ್ನು ಹುಡುಕ್ಬೇಕು. ವೇರ್ ನಿಂದ ಸ್ಟಾರ್ಟ್ ಆಗಿದ್ರೆ ಸ್ಥಳವನ್ನ ಹುಡುಕ್ಬೇಕು. ವೈ ನಿಂದ ಸ್ಟಾರ್ಟ್ ಆಗಿದ್ರೆ ನಾವು ಕಾರಣವನ್ನು ಹುಡುಕ್ಬೇಕಾಗ್ತದ. ಹೌ ನಿಂದ ಸ್ಟಾರ್ಟ್ ಆಗಿದ್ರೆ ಇಟ್ ಇಸ್ ಅ ಲೆಂಗ್ದಿ ಕ್ವಶನ್. ಅಲ್ಲಿ ಏನಿರುತ್ತಪ್ಪ ಅಂದ್ರೆ ಕ್ವಶನ್ ಬಹಳ ದೊಡ್ಡದಾಗಿರುತ್ತೆ, ಅದ್ರ ಉತ್ತರನೂ ಕೂಡ ದೊಡ್ಡದಾಗಿರುತ್ತೆ. ಸೊ ಇಲ್ಲಿ ಅದು ಪ್ರಾಸೆಸ್ ನೊಳಗೆ ಅಥವಾ ಮ್ಯಾನರ್ ನಲ್ಲಿ ಇರುತ್ತೆ. ಸೊ ಇವುಗಳನ್ನ ನಾವು ಬಹಳ ಸರಳವಾಗಿ ಮಾಡ್ಬೇಕಾಗಿರುವಂತ ಒಂದು ಕ್ಲೂ ಕೊಟ್ಟಿದೀವಿ. ಏನಂತಂದ್ರೆ ಕೊಟ್ಟಿರುವ ಪ್ರಶ್ನೆಯಲ್ಲಿನ
ಕ್ರಿಯಾಪದ ಅಥವಾ ಅದರ ಇತರ ರೂಪ ಹುಡುಕಿದ್ರೆ ಉತ್ತರ ಬೇಗ ಸಿಗುತ್ತೆ. ಉದಾಹರಣೆಗೆ ಮೊದಲನೆಯ ಪ್ರಶ್ನೆ ನಿಮ್ಗೆ ಕ್ವಶನಿಂಗ್ ವರ್ಡ್ ಆಗಿರುತ್ತೆ, ಎರಡನೇ ಪ್ರಶ್ನೆ ಹೆಲ್ಪಿಂಗ್ ವರ್ಬ್ ಆಗಿರುತ್ತೆ, ನಂತರದ ಒಂದು ವರ್ಡ್ ನಲ್ಲಿ ನಿಮ್ಗೆ ಏನ್ ಸಿಗುತ್ತಪ್ಪ ಅಂದ್ರೆ ವರ್ಬ್ ಮತ್ತು ಅದರ ಫಾರ್ಮ್ ಗಳು ಸಿಗ್ತಾ ಇರೋದ್ರಿಂದ ಅವುಗಳನ್ನ ನೀವು ಹುಡುಕಿದ್ರೆ ನಿಮ್ಗೆ ಸುಲಭವಾಗಿ 4 ಅಂಕಗಳನ್ನ ನೀವು ಏನ್ ಮಾಡಬಹುದು ಅಂತಂದ್ರೆ ಗಳಿಸಬಹುದು. ಉದಾಹರಣೆಗೆ ಒಂದು ಪ್ಯಾಸೇಜ್ ಯಾವ ತರ ಇರುತ್ತೆ ಅನ್ನೋದನ್ನು ಕೊಟ್ಟಿದ್ದೀವಿ, ಅದ್ರ ಜೊತೆಗೆ 2 ಪ್ರಶ್ನೆಗಳನ್ನ ನಾವು ಯಾವ ರೀತಿ ಸಾಲ್ವ್ ಮಾಡಬಹುದು ಅನ್ನೋದನ್ನು ಕೂಡ ನಾವು ಇಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಕೊಡ್ತಾ ಇದೀವಿ. ಟಾಸ್ಕ್ ನಂಬರ್ 7 ಬಂದ್ಬಿಟ್ಟು ಡೆವಲಪ್ ಅ ಸ್ಟೋರಿ. ಸೊ ಬಹಳ ವಿದ್ಯಾರ್ಥಿಗಳು ಇದನ್ನ ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ಆದ್ರೆ ನನಗೆ ಒಂದು ಬಹಳ ಸುಲಭವಾಗಿರುವಂತ ಟೇಕ್ ಹೇಳ್ತಾ ಇದ್ದೀನಿ. ಒಂದು ನಾವು ಗಮನಿಸಬೇಕು, ಅಲ್ಲಿ ಕೊಟ್ಟಿರುವಂತಹ ಸ್ಟೋರೀಸ್ ಎಲ್ಲ ನಾವು ಈಗಾಗಲೇ ನಮ್ಮ ಹಿಂದಿನ ತರಗತಿಗಳಲ್ಲಿ ಕಲ್ತಿರುವಂತದ್ದು. ಇನ್ನ ಮಾಡ್ಬೇಕಾಗಿರೋದು ಏನಂತಂದ್ರೆ ಕ್ವಶನ್ನಿನ ಸ್ವರೂಪ ಹೇಗಿರುತ್ತೆ ಅಂತಂದ್ರೆ ಒಂದು ವರ್ಡ್ ಆದ ತಕ್ಷಣ ಒಂದು ಡ್ಯಾಶ್ ಕೊಟ್ಟಿರ್ತಾರೆ. ನಾವು ಮಾಡ್ತಾ ಇರುವಂತ ತಪ್ಪೇನಾಗಿರುತ್ತೆ ಅಂದ್ರೆ ಆ ಡ್ಯಾಶ್ ಗಳನ್ನ ತುಂಬಲಿಕ್ಕೆ ಹೋಗ್ತೀವಿ. ದಯಮಾಡಿ ಈ ತಪ್ಪನ್ನ ಮಾಡಬೇಡಿ. ಆ ಡ್ಯಾಶ್ ಗಳನ್ನೆಲ್ಲ ತೆಗೆದು ಹಾಕಿ ಅದು ಇರುವಂತಹ ರೂಪದಲ್ಲಿ ಬರೆದ್ರೂ ಕೂಡ ಅದರಲ್ಲಿ ಕನಿಷ್ಠ 4 ವಾಕ್ಯಗಳು ಸರಿಯಾಗಿರುತ್ತೆ. ಸೊ ಇದರಿಂದ ನಿಮಗೆ ಕನಿಷ್ಠ 2 ಅಂಕಗಳು ಏನಾಗ್ತಾವಪ್ಪ ಅಂತಂದ್ರೆ ಸಿಗ್ತಾ ಇದಾವೆ. ಸೊ ಅದಕ್ಕೆ ನಾವ್ ಏನ್ ಮಾಡ್ಬೇಕಂದ್ರೆ ಕೊಟ್ಟಿರುವ ಕ್ಲೂಗಳನ್ನ ಗಮನವಿಟ್ಟು ಓದ್ಬೇಕು. ಎರಡನೇದು, ಪ್ರತಿ ಕ್ಲೂ ಅನ್ನ ಬಳಸ್ಕೊಂಡು ಸಾಧ್ಯವಾದ್ರೆ ಒಂದು ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡಬೇಕು. ಯಾವುದೇ ಬ್ಲಾಂಕ್ ನಲ್ಲಿ ಯಾವುದೇ ಪದಗಳನ್ನ ತುಂಬಲಿಕ್ಕೆ ಹೋಗ್ಬಾರ್ದು, ಯಾವುದೇ ಕ್ಲೂಗಳನ್ನ ಬಿಡಬಾರ್ದು. ಅಲ್ಲಿ ಕೊಟ್ಟಿರುವಂತಹ ಕ್ಲೂಗಳನ್ನ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಯೂಸ್ ಮಾಡಲಾರ್ದೆ ನಮ್ಮದೇ ಆಗಿರುವಂತದನ್ನ ಬರ್ಲಿಕ್ಕೆ ಹೋದ್ರೆ ಅದು ತಪ್ಪಾಗುತ್ತೆ. ಅದಕ್ಕಾಗಿ ಯಾವುದೇ ಕ್ಲೂಗಳನ್ನ ಬಿಡಬಾರ್ದು. ಒಂದು ವಾಕ್ಯ ಇನ್ನೊಂದು ವಾಕ್ಯಕ್ಕೆ ಏನಿರ್ಬೇಕಪ್ಪ ಅಂತಂದ್ರೆ ಸಹ ಸಂಬಂಧವನ್ನು ಹೊಂದಿರಬೇಕು. ಸೊ ಉದಾಹರಣೆಗೆ ನೋಡ್ರಿ, ರೇಸ್, ಹೇರ್ ಅಂಡ್ ಟೋರ್ಟಾಯ್ಸ್ ಈ ತರದೊಂದು ಪ್ರಶ್ನೆಯನ್ನು ಕೊಟ್ಟಾಗ ಇಲ್ಲಿ ನಿಮ್ಗೆ ಏನ್ ಕಾಣಿಸ್ತಾ ಇದೆಯೋ ಇವುಗಳನ್ನ ನಾವೇನ್ ಕರಿತೀವಿ ಅಂದ್ರೆ ಡ್ಯಾಶ್ ಅಂತ ಕರಿತೀವಿ. ಮೀನ್ಸ್ ಅದು ಮುಂದಿನದಕ್ಕೆ ಸಹ ಸಂಬಂಧವನ್ನು ಕೊಡ್ತಾ ಇದೆ. ಸೊ ನಾವು ಇವುಗಳನ್ನ ತೆಗೆದು ಹಾಕಿದಾಗ ಅಲ್ಲಿ ಒಂದು ಪ್ಯಾರಾಗ್ರಾಫ್ ಆಗುತ್ತೆ. ಆ ಪ್ಯಾರಾಗ್ರಾಫ್ ಅನ್ನ ನಾವು ಸ್ವಲ್ಪ ಮಾಡಿಫೈಡ್ ಆಗಿ ಬರೆದ್ರೆ ನಮ್ಗೆ ಸುಲಭವಾಗಿ 2 ರಿಂದ 3 ಅಂಕಗಳು ಸಿಗ್ತಾ ಇದಾವೆ. ಸೊ ಇವೆಲ್ಲ ಯಾವಾಗ ಸಾಧ್ಯ ಆಗ್ತವೆ ಅಂತಂದ್ರೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಂಡು ಪದೇ ಪದೇ ಬಿಡಿಸಿದಾಗ. ಸೊ ಹಿಂಗಾಗಿ ಟಾಸ್ಕ್ ನಂಬರ್ 8 ಬಂದಾಗ ನಮ್ಗೆ ಏನ್ ಸಿಗುತ್ತಪ್ಪ ಅಂತಂದ್ರೆ ಪಿಕ್ಚರ್ ಡಿಸ್ಕ್ರಿಪ್ಷನ್. ಬಹಳ ಸರಳವಾಗಿರುವಂತಹ ಒಂದು ಪ್ರಶ್ನೆ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿದೆ. ಒಂದು ಪಿಕ್ಚರ್ ಕೊಡ್ತಾರೆ, ಆ ಪಿಕ್ಚರ್ ನಲ್ಲಿ ನೀವು ಏನೆಲ್ಲ ನೋಡ್ತೀರೋ ಅವುಗಳನ್ನ ಇಂಗ್ಲಿಷ್ ನಲ್ಲಿ ಬರೆದು ಬಿಟ್ರೆ ನಿಮಗೆ ಸುಲಭವಾಗಿ 3 ಅಂಕಗಳು ಸಿಗ್ತಾ ಇದೆ. ನೋಡ್ರಿ, ಮೊದಲಿಗೆ ಏನ್ ಮಾಡ್ಬೇಕು ಅಂತಂದ್ರೆ ಈ ವಾಕ್ಯವನ್ನ ಫಿಕ್ಸ್ ಆಗಿ ಬರಿಬೇಕು. ದಿಸ್ ಪಿಕ್ಚರ್ ಇಂಡಿಕೇಟ್ಸ್ 1000 ವರ್ಡ್ಸ್. ಇದನ್ನ ಬರೆದ್ರೆ ನಿಮ್ಗೆ 1 ಅಂಕ ಸಿಗುತ್ತೆ. ಈ ಪಿಕ್ಚರ್ 1000 ಪದಗಳನ್ನ ಹೇಳ್ತಾ ಇದೆ. ಎರಡನೇದಾಗಿ ದಿಸ್ ಈಸ್ ಅ ಪಿಕ್ಚರ್ ಆಫ್. ಆ ಪಿಕ್ಚರ್ ಎದಕ್ಕೆ ರಿಲೇಟೆಡ್ ಇದೆ ಆ ಪಿಕ್ಚರ್ ಅನ್ನ ನೀವೇನ್ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಬರಿಬೇಕು. ಇಲ್ಲಿ ಫಾರ್ಮ್ಯಾಟ್ ಫಿಕ್ಸ್ ಇದೆ, ನೀವು ತುಂಬ್ತಾ ಇರೋದು ಕೇವಲ ಪಿಕ್ಚರ್ ಹೆಸರು. ಉದಾಹರಣೆಗೆ ಟ್ರಾಫಿಕ್ ಬಗ್ಗೆ ಕೊಟ್ರೆ ಟ್ರಾಫಿಕ್ ಅಂತ ಬರಿಬೇಕು, ಸ್ಕೂಲ್ ಬಗ್ಗೆ ಕೊಟ್ರೆ ಸ್ಕೂಲ್ ಅಂತ ಬರಿಬೇಕು, ಒಂದ್ ವೇಳೆ ಸ್ಟುಡಿಯೋ ಬಗ್ಗೆ ಕೊಟ್ರೆ ಸ್ಟುಡಿಯೋ ಅಂತ ಬರಿಬೇಕು, ಎನ್ವಿರಾನ್ಮೆಂಟ್ ಬಗ್ಗೆ ಕೊಟ್ರೆ ಎನ್ವಿರಾನ್ಮೆಂಟ್ ಅಂತ ಬರಿಬೇಕು. ಸೊ ಯಾವ್ದಾದ್ರೂ ಒಂದು ನೌನ್ ಅನ್ನ ಹೆಸರಿಸುವಂತಿದ್ರೆ ಅದರಲ್ಲಿ ಕೇವಲ ಒಂದೇ ನೌನ್ ಇತ್ತಪ್ಪ, ನಾಮಪದ ಇತ್ತಂದ್ರೆ ಈಸ್ ಅನ್ನ ಬಳಕೆ ಮಾಡಬೇಕು. ಒಂದಕ್ಕಿಂತ ಹೆಚ್ಚಿಗೆ ಇದ್ರೆ ನಾವು ಆರ್ ಅನ್ನ ಬಳಕೆ ಮಾಡಿ ಈ ಸೆಂಟೆನ್ಸಿನ ಸ್ಟ್ರಕ್ಚರ್ ನಲ್ಲಿ ಬರಿಬೇಕು. ಸೊ ಇನ್ನ ಕಂಡು ಬರುವ ಎಲ್ಲಾ ಅಂಶಗಳು ಆ ಚಿತ್ರದಲ್ಲಿ ನಿಮ್ಗೆ ಏನೆಲ್ಲ ಕಾಣಿಸ್ತದೆಯೋ ಆ ಎಲ್ಲಾ ಅಂಶಗಳನ್ನ ನೀವೇನ್ ಮಾಡ್ಬೇಕು ಅಂದ್ರೆ ಪಿಕ್ಚರ್ ಡಿಸ್ಕ್ರಿಪ್ಷನ್ ಅಲ್ಲಿ ಬರಿಬೇಕು. ಸಾಮಾನ್ಯವಾಗಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಾವ್ ಏನ್ ಮಾಡ್ತಿದೀವಿ ಅಂದ್ರೆ ಸೆಂಟೆನ್ಸ್ ಅನ್ನ ಬರಿತೀವಿ. ಈಸ್ ಮತ್ತು ಆರ್ ಅನ್ನ ಅತಿ ಹೆಚ್ಚು ಬಳಕೆ ಮಾಡ್ಬೇಕು. ಇನ್ನು ಅವುಗಳನ್ನೆಲ್ಲ ಸೇರಿಸಿ ಒಂದು ಪ್ಯಾರಾಗ್ರಾಫ್ ಮಾಡಿದ್ರೆ ನಮ್ಗೆ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಒಂದು ಪಿಕ್ಚರ್ ಡಿಸ್ಕ್ರಿಪ್ಷನ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಿಮ್ ಪಿಕ್ಚರ್ ಇರುತ್ತೆ, ಯಾವ ಬೇಕಾದ್ರೂ ಒಂದು ಪಿಕ್ಚರ್ ಕೊಡ್ತಾರೆ. ಉದಾಹರಣೆಗೆ ನಾನೀಗ ಒಂದು ಟ್ರಾಫಿಕ್ ಪಿಕ್ಚರ್ ತಗೊಂಡಿದ್ದೀನಿ ಅಂತಂದ್ರೆ ಈ ತರ ನಾನು ಏನ್ ಮಾಡ್ತೀನಿ, ಒಂದು ಫ್ರೇಮ್ ಮಾಡ್ತೀನಿ. ಸೊ ಈ ತರ ಟಾಸ್ಕ್ ನಂಬರ್ 8 ಮುಗಿದಾದ ನಂತರ ನಾವು ನೋಡ್ತಾ ಇದ್ದೀವಿ ಟಾಸ್ಕ್ ನಂಬರ್ 9 2 ಮಾರ್ಕ್ಸ್ ಕ್ವಶನ್ಸ್. ನೋಡಿ, ನಾನು ಇಲ್ಲಿವರೆಗೂ ಕೂಡ ಯಾವುದೇ ತರಹದ ಪ್ರಶ್ನೆಗಳನ್ನ ಹೇಳಿಲ್ಲ. ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿರುವಂತದ್ದನ್ನೇ ಮಾತ್ರ ನಾವು ನೋಡ್ತಾ ಇದ್ದೀವಿ. ಕೊನೆಗೆ 2 ಅಧ್ಯಾಯಗಳನ್ನ ಹೇಳ್ತಾ ಇದ್ದೀನಿ. ಒಂದು ಡಾಕ್ಟರ್ BR ಅಂಬೇಡ್ಕರ್ ನಿಂದ ನಿಮಗೆ ಚಾನ್ಸ್ ಏನಿರುತ್ತಂದ್ರೆ 2 ಅಂಕಕ್ಕನ್ನು ಕೇಳಬಹುದು, ಸಾಧ್ಯವಾದ್ರೆ 4 ಅಂಕಕ್ಕನ್ನು ಕೇಳಬಹುದು. ಸೊ ಈ ಇಷ್ಟು ಪ್ರಶ್ನೆಗಳನ್ನ ನೀವು ಸರಿಯಾಗಿ ಗಮನಿಸಿದ್ರೆ ನಿಮಗೆ 2 ರಿಂದ 4 ಅಂಕಗಳು ಸಿಗುವಂತಹ ಸಾಧ್ಯತೆಯನ್ನ ನಾವು ನೋಡ್ತಾ ಇದ್ದೀವಿ. ಇನ್ನು ಇನ್ನೊಂದು ಇದೇ ತರದ ಮುಖ್ಯವಾಗಿರುವಂತಹ ಅಧ್ಯಾಯ ಯಾವುದು ಅಂತಂದ್ರೆ ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್. ರೋಲ್ ನಂಬರ್ 8 ರಲ್ಲಿ ನೋಡ್ತಾ ಇದ್ದೀವಿ. ಇಲ್ಲೂ ಕೂಡ ನಮ್ಗೆ ಏನಾಗುತ್ತಪ್ಪ ಅಂತಂದ್ರೆ 2 ಅಂಕದ ಒಂದು ಕಂಪಲ್ಸರಿ ಪ್ರಶ್ನೆಯನ್ನ ನೋಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಅವು ಈ 3 ಪ್ರಶ್ನೆಗಳಲ್ಲಿಯೇ ರಿಪೀಟ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಹೀಗಾಗಿ ಟಾಸ್ಕ್ ನಂಬರ್ ಗಳನ್ನ ನಾವು ಸರಿಯಾಗಿ ಗಮನಿಸಿ ಇವುಗಳನ್ನೆಲ್ಲ ನೋಡ್ಕೊಂಡ್ವಿ ಅಂತಂದ್ರೆ ನಮಗೆ 35 ರಿಂದ 40 ಅಂಕಗಳು ಸಿಗ್ತಾವೆ. ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋದು ಏನಪ್ಪಾ ಅಂತಂದ್ರೆ ಯಾವ ಬೇಕಾದಾಗಿರುವಂತಹ ಪೊಲ್ಯೂಷನ್ ಮೇಲ್ಗಡೆಗೆ ಎಸ್ಸೆ ಕೊಟ್ರೆ ನಾವ್ ಇಲ್ಲೊಂದು ನಿಮ್ಗೆ ಕೊಟ್ಟಿರುವಂತ ರೆಡಿಮೇಡ್ ಹೆಂಗಿದೆ ಅಂತಂದ್ರೆ ಡ್ಯಾಶ್ ನಲ್ಲಿ ನೀವು ವಾಟರ್ ಪೊಲ್ಯೂಷನ್ ಕೇಳಿದ್ರೆ ವಾಟರ್ ಅಷ್ಟೇ ತುಂಬೋದು, ಏರ್ ಪೊಲ್ಯೂಷನ್ ಕೇಳಿದ್ರೆ ಏರ್ ಅಷ್ಟೇ ತುಂಬೋದು,
ಒಂದ್ ವೇಳೆ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಕೇಳಿದ್ರೆ ಎನ್ವಿರಾನ್ಮೆಂಟ್ ಅಷ್ಟೇ ತುಂಬೋದು, ನಾಯ್ಸ್ ಕೇಳಿದ್ರೆ ನಾಯ್ಸ್ ಅಂತ ಅಷ್ಟೇ ತುಂಬೋದು. ಉಳಿದದನ್ನೆಲ್ಲ ಬಾಹ್ಯಾಟ್ ಮಾಡಿ ಇಲ್ಲಿರುವಂತದ್ದನ್ನ ಜಸ್ಟ್ ಆ ವರ್ಡ್ ಯಾವ್ದನ್ನ ಕೇಳಿದಾರೋ ಅದನ್ನ ಬರೆದು ಬಿಟ್ರೆ ನಿಮ್ಗೆ ಕಂಪ್ಲೀಟ್ ಆಗಿ 4 ಅಂಕಗಳು ಸಿಗ್ತಾವೆ. ನೋಡಿ, ಯಾವುದೇ ಪ್ರಶ್ನೆಗೂ ಕೂಡ ನಾವು ಟೆಕ್ಸ್ಟ್ ಬುಕ್ ಅನ್ನ ಹೆಚ್ಚಿಗೆ ನೋಡ್ಲಾರ್ದೆ ಇಲ್ಲಿರುವಂತ ಪ್ಯಾಕೇಜ್ ಅನ್ನ ಅವಲಂಬಿಸಿದ್ರೆ ಸಾಮಾನ್ಯವಾಗಿ ನಾವು 40 ಅಂಕಗಳನ್ನ ಗಳಿಸೋದ್ರಲ್ಲಿ ಯಾವುದೇ ತೊಂದರೆ ಇಲ್ಲ. ಸೊ ಇನ್ನ ಕೊನೆಗೆ ನಾವು ಗ್ರಾಮರ್ ಸೆಕ್ಷನ್ ಅಲ್ಲಿ ಬಹಳ ಕಡಿಮೆ ಅಂಶಗಳನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಮೊದಲನೇದು ಐಡೆಂಟಿಫಿಕೇಶನ್ ಆಫ್ ಇನ್ಫಿನಿಟಿವ್ ಅಂತ ಇರುತ್ತೆ. ಪ್ರತಿ ವರ್ಷ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೀವಿ 2+V1 ಫಾರ್ಮ್ ನಲ್ಲಿ ಇರುವಂತಹ ಒಂದು ಉತ್ತರ ಅಲ್ಲಿರುತ್ತೆ. ಸೊ ಯಾವ ರೀತಿ ಹುಡುಕ್ಬೇಕು ಅಂತಂದ್ರೆ, ಉದಾಹರಣೆಗೆ ಇಲ್ಲಿ ಒಂದು ಸೆಂಟೆನ್ಸ್ ಇದೆ, ದೇರ್ ಇಸ್ ಟೂ ಮಚ್ ಶುಗರ್ ಟು ಪುಟ್ ಇನ್ ದ ಬೌಲ್ ಅಂತ ಹೇಳಿ. ಇಲ್ಲಿ ಟು ಅನ್ನೋದು ಒಂದಿದೆ, ಅದ್ರ ಮುಂದ್ಗಡೆಗೆ ಸಾಮಾನ್ಯವಾಗಿ ನಮ್ಗೆ ಏನ್ ಸಿಗುತ್ತಪ್ಪ ಅಂದ್ರೆ ವರ್ಬಿನ ಮೊದಲನೇ ಫಾರ್ಮ್ ಸಿಗುತ್ತೆ. ಸೊ ಯಾವ ಟು ಆದ ನಂತರ ವರ್ಬಿನ ಮೊದಲನೇ ಫಾರ್ಮ್ ಇರುತ್ತೋ ಅದೇ ಉತ್ತರ ಆಗಿರುತ್ತೆ. ನೀವು ಉಳಿದದ್ರ ಬಗ್ಗೆ ಬಹಳಷ್ಟು ತಲೆ ಕೆಡಿಸ್ಕೊಳ್ಳಾರದೆ ಇದನ್ನ ಹುಡುಕುವ ಪ್ರಯತ್ನವನ್ನು ಮಾಡಿದ್ರೆ ನಿಮ್ಗೆ 1 ಅಂಕ ಸಿಗ್ತದೆ. ಸೊ ಇದೇ ರೀತಿ ನಾವು ಇಲ್ಲಿ ಕೆಲವೊಂದು ಕಾನ್ಸೆಪ್ಟ್ ಗಳನ್ನ ನಿಮ್ಗೆ ಕ್ಲಿಯರ್ ಮಾಡ್ಲಿಕ್ಕೆ ಅಂತ ಹೇಳಿ ಕೆಲವೊಂದು ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟಿದ್ದೀವಿ, ನೀವು ಪ್ಯಾಕೇಜ್ ನಲ್ಲಿ ನೋಡ್ಕೊಳ್ಬಹುದು. ಇನ್ನು ಆರ್ಟಿಕಲ್ ಅನ್ನು ನೋಡ್ತಾ ಇರ್ಬೇಕಾದ್ರೆ ಸಾಮಾನ್ಯವಾಗಿ ಬಹಳಷ್ಟು ನಾವು ಪ್ರಯತ್ನ ಮಾಡಿರ್ತೀವಿ ಎ ಅಂಡ್ ದ ತುಂಬುವಲ್ಲಿ. ಆದ್ರೂ ಕೂಡ ಆನ್ ಅನ್ನ ಯಾವಾಗ ಬಳಕೆ ಮಾಡ್ಬೇಕಂದ್ರ ನಿಂದ ಔ ಅನ್ನುವಂತಹ ಒಂದು ಸ್ವರಗಳ ಉಚ್ಚಾರ ಮಾಡುವಂತ ಶಬ್ದಗಳಿದ್ರೆ ನಾವು ಅಲ್ಲಿ ಆನ್ ಅನ್ನ ಬಳಕೆ ಮಾಡ್ತೀವಿ. ಇವುಗಳನ್ನ ಬಿಟ್ಟು ವ್ಯಂಜನಾಕ್ಷರಗಳಿದ್ರೆ ಅಲ್ಲಿ ಅನ್ನ ಬಳಕೆ ಮಾಡ್ತೀವಿ. ಇನ್ನು ಸಾಮಾನ್ಯವಾಗಿ ಸೂಪರ್ಲೇಟಿವ್ ಡಿಗ್ರಿ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಅತಿ ಹೆಚ್ಚು EST ಇಂದ ST ಇಂದ ಎಂಡ್ ಆಗುವಂತ ಶಬ್ದಗಳನ್ನ ಕೊಟ್ಟ ಆರ್ಟಿಕಲ್ ಅನ್ನು ಫಿಲ್ ಅಪ್ ಮಾಡಕ್ ಹೇಳ್ತಾರ. ಸೊ ಅವಾಗ ನೀವೇನ್ ಮಾಡ್ಬೇಕಂದ್ರೆ EST ಮತ್ತು ST ಇಂದ ಎಂಡ್ ಆಗುವಂತ ಶಬ್ದಗಳಿದ್ರೆ ದ ಅನ್ನುವಂತಹ ಆರ್ಟಿಕಲ್ ಅನ್ನ ಅಲ್ಲಿ ಫಿಲ್ ಅಪ್ ಮಾಡ್ಬೇಕಾಗ್ತದೆ. ಸೊ ಈ ತರ 1 ಅಂಕ ನಮ್ದು ಆರ್ಟಿಕಲ್ ಮೇಲ್ಗಡೆ ಇರ್ತದೆ. ಇಫ್ ಕ್ಲಾಸ್ ಗೆ ಬಂದಾಗ ನಾನು ಇಲ್ಲಿ ಬಹಳಷ್ಟು ನಿಮ್ಗೆ ಏನ್ ಮಾಡಿದೀನಿ ಅಂದ್ರೆ ಕ್ಲಿಯರ್ ಆಗಿ ಕೊಟ್ಟಿದ್ದೀನಿ, ಜೀರೋ ಕಂಡೀಷನಲ್ ಅಂದ್ರೆ ಹೆಂಗಿರುತ್ತೆ ಅಂತ ಹೇಳಿ. ಆದ್ರೆ ಅತಿ ಹೆಚ್ಚು ನೀವು ನೋಡ್ಬೇಕಾಗಿರೋದು ಯಾವುದು ಅಂತಂದ್ರೆ ಇದರಲ್ಲಿ ಸಾಮಾನ್ಯವಾಗಿ 2ನೇ ಮತ್ತು 3ನೇ ಕಂಡೀಷನ್ ಅನ್ನ ಕೇಳ್ತಾರೆ. ಅದರಲ್ಲೂ ಕೂಡ 3ನೇ ಕಂಡೀಷನ್ ಅನ್ನ ಬಹಳಷ್ಟು ಬಾರಿ ಕೇಳ್ತಾರ. ಸೊ ಈ 3ನೇ ಕಂಡೀಷನ್ ಏನಿರುತ್ತಪ್ಪ ಅಂತಂದ್ರೆ ಇಫ್ ಅಂತ ಇರುತ್ತೆ, ಒಂದು ಫಾಸ್ಟ್ ಪರ್ಫೆಕ್ಟ್ ಅಂತ ವರ್ಡ್ ಇರುತ್ತೆ. ಇಫ್ ಐ ಹ್ಯಾಡ್ ಅಂತ ನಿಮ್ಗೆ ಏನಾದ್ರು ಕಂಡು ಬಂದ್ರೆ ನೀವು ಇಮಿಡಿಯೇಟ್ಲಿ ಏನು ಉತ್ತರ ಹುಡುಕ್ಬೇಕು ಅಂದ್ರೆ ವುಡ್ ಹ್ಯಾವ್ ಪ್ಲಸ್ V3 ಅನ್ನೋ ಉತ್ತರ ಹುಡುಕ್ಬೇಕಾಗುತ್ತೆ. ಸೊ ಪ್ರತಿ ಬಾರಿ ಇಲ್ಲಿವರೆಗೂ 10 ವರ್ಷದ ಪ್ರಶ್ನೆ ಪತ್ರಿಕೆಗಳಲ್ಲಿ 3ನೇ ಕಂಡೀಷನ್ ಅನ್ನ ಕೇಳ್ತಾ ಇರೋದ್ರಿಂದ ನೀವು ಈ ಹ್ಯಾಡ್ ಏನಾದ್ರೂ ನಿಮ್ಗೆ ಕಂಡು ಬಂತು ಅಂತಂದ್ರೆ ಇಮಿಡಿಯೇಟ್ಲಿ ನಿಮ್ಮ ಆನ್ಸರ್ ನಲ್ಲಿ MCQ ಒಳಗೆ ವುಡ್ ಪ್ಲಸ್ ಹ್ಯಾವ್ ಇರುತ್ತೆ, ಅದನ್ನ ನೀವು ಹುಡುಕ್ಬೇಕು, 1 ಅಂಕ ಸಿಗುತ್ತೆ. ಕೊನೆಯದಾಗಿ ನಾವು ನೋಡ್ತಾ ಇರೋದು ಏನಪ್ಪಾ ಅಂತಂದ್ರೆ ನಾವು 8th 9th ಅಲ್ಲಿ ಕಲ್ತಿರುವಂತ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲ್ಗಡೆಗೆ ಐಡೆಂಟಿಫಿಕೇಶನ್ ಅಂತ ಇರುತ್ತೆ. ಒಂದು ಶಬ್ದ ಅಂಡರ್ಲೈನ್ ಆಗಿರುತ್ತೆ ಒಂದು ವಾಕ್ಯದಲ್ಲಿ, ಅದರ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕೇಳ್ತಾರೆ. ಒಟ್ಟಾರೆ 8 ಪಾರ್ಟ್ಸ್ ಆಫ್ ಸ್ಪೀಚ್ ಗಳಿದ್ರು ಕೂಡ ಬೋರ್ಡ್ ನವ್ರು ಕೇಳ್ತಾ ಇರೋದು ಯಾವ್ದು ಅಂದ್ರೆ ನೌನ್, ವರ್ಬ್, ಆಡ್ವರ್ಬ್, ಅಡ್ಜೆಕ್ಟಿವ್. ಸೊ ಇಲ್ಲಿ ನೌನ್ ಅಂತ ನಮ್ ಕನ್ನಡದಲ್ಲಿ ಗೊತ್ತಿದೆ ನಾಮಪದ ಅಂತ ಹೇಳಿ, ಯಾವುದೇ ಒಬ್ಬ ವ್ಯಕ್ತಿ ಹೆಸರು ಇರುತ್ತೆ. ವರ್ಬ್ ಅಂದ್ರೆ ಕ್ರಿಯಾಪದ, ಕ್ರಿಯೆಯನ್ನ ಸೂಚಿಸುವುದು ಇರುತ್ತೆ. ಆಡ್ವರ್ಬ್ ಅಂದ್ರೆ ವರ್ಬನ್ನ ಹೊಗಳ್ತಾ ಇದ್ರೆ ನಾವು ಆಡ್ವರ್ಬ್ ಅಂತೀವಿ. ಸಾಮಾನ್ಯವಾಗಿ ನಮ್ಮ ಪ್ರಶ್ನೆ ಪತ್ರಿಕೆಗಳಲ್ಲಿ ಇವೆಲ್ಲವೂ ಕೂಡ LY ನಿಂದ ಎಂಡ್ ಆಗಿರುತ್ತೆ. ಅಡ್ಜೆಕ್ಟಿವ್ ಅಂತಂದಾಗ ಅವು ಸಾಮಾನ್ಯವಾಗಿ ನಾಮಪದವನ್ನು ಹೊಗಳ್ತಾ ಇರೋದ್ರಿಂದ ಅವುಗಳನ್ನ ನಾವು ಸರಳವಾಗಿ ಏನ್ ಮಾಡಬಹುದು ಅಂತಂದ್ರೆ ಹುಡುಕ್ಬಹುದು. ಸೊ ಈ ರೀತಿಯಾಗಿ ಒಟ್ಟಾರೆ ಈ ಒಂದು ಪ್ಯಾಕೇಜ್ ನಲ್ಲಿ ಏನಿದೆ ಅಂತಂದ್ರೆ 40 ಅಂಕಗಳಿದಾವೆ. ಇದು ಟಾರ್ಗೆಟ್ 40 ಅಂತಿದೆ. ನೀವು ಈ ಪ್ಯಾಕೇಜ್ ಅನ್ನ ಕಚೇರಿಯಿಂದ ನಿಮಗೆ ತಲುಪಿಸಿದ ನಂತರ ನೀವು ಇವುಗಳನ್ನ ಸರಿಯಾಗಿ ಪ್ರಯತ್ನ ಮಾಡಿದ್ದೆ ಆದ್ರೆ ಈ ವರ್ಷದ ಪ್ರಶ್ನೆ ಪತ್ರಿಕೆ ನಿಮಗೆ ಅತ್ಯಂತ ಸುಲಭ ಅನಿಸುತ್ತೆ. ಜೊತೆಗೆ ನೀವು 40 ಅಂಕಗಳನ್ನ ಗಳಿಸಬಹುದು. ಸೊ ಇಷ್ಟೆಲ್ಲ ಮಾಹಿತಿಗಳನ್ನ ನಾವು ನಿಮಗೆ ವಿಡಿಯೋ ಮುಖಾಂತರ ಜೊತೆಗೆ ಪ್ಯಾಕೇಜ್ಗಳ ಮುಖಾಂತರ ಕೂಡ ತಲುಪಿಸ್ತಾ ಇದ್ದೀವಿ. ಪ್ರಯತ್ನ ನಿಮ್ಮದಾಗಿರಲಿ, ಯಶಸ್ಸು ನಿಮ್ಮದಾಗಿರಲಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀವಿ.